ನಮಃ ಶಿವಾಯ್. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಹಬ್ಬದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಮಹಾಶಿವರಾತ್ರಿಯನ್ನು ಚೆನ್ನಾಗಿ ಆಚರಿಸ್ಕೊಂಡ್ರ? ನಮ್ಮನೇಲೂ ನಾವು ಈ ಸಲ ತುಂಬಾ ಚೆನ್ನಾಗಿ ಆಚರಿಸ್ಕೊಂಡ್ವಿ. ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಹಾಗೆ ನಮ್ಮನೇಲಿ ನಾವು ಸಣ್ಣದಾದಂಥ ಒಂದು ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೀವಿ. ರುದ್ರಾಭಿಷೇಕದ ನಂತರ ನಾವು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನವನ್ನು ಮಾಡೋಣ. ಈ ವಿಡಿಯೋದಲ್ಲಿ ನೀವು ಅಲ್ಲಿನ ಒಂದು ದೇವಸ್ಥಾನದ ಒಂದು ಹಬ್ಬದ ದೃಶ್ಯಗಳನ್ನ ನೋಡ್ತೀರ. ಸದ್ಯಕ್ಕೆ ನೀವು ನಮ್ಮ ಮನೇಲಿ ನಾವು ಮಾಡಿದಂಥ ರುದ್ರಾಭಿಷೇಕದ ಒಂದು ಸಣ್ಣ ತುಣುಕನ್ನು ನೋಡ್ಕೊಂಬನ್ನಿ. ರುದ್ರಾಭಿಷೇಕ ಆದ ನಂತರ ಈ ರೀತಿ ನಾನು ಕ್ವಿಕ್ಕಾಗಿ ಒಂದು ಸಣ್ಣದಾದಂಥ ಒಂದು ಡೆಕೋರನ್ನು ಮಾಡಿದೆ. ಡೆಕೋರ್ ಜೊತೆಗೆ ನಿಮ್ಗೆ ನೆನಪಿದೆಯಾ, ನಾನು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ನಾನು ಐಸ್ಲಿಂಗದ ಒಂದು ಲಿಂಗವನ್ನು ನಾನು ಮಾಡಿದ್ದೆ. ಅದನ್ನು ಹೇಗೆ ಮಾಡಿದೆ ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈ ಸಲನೂ ಅದೇ ರೀತಿ ನಾನು ಐಸ್ಲಿಂಗನ ಮಾಡಿದೆ. ಆದರೆ ಈ ಸರಿ ತುಂಬ ಚಿಕ್ಕದಾಗಿ ನಾನು ಮಾಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ನನಗೆ ಇಷ್ಟ ಆಗೋ ಥರನೇ ಬಂತು. ನಿಮ್ಗೆ ಯಾರಿಗಾದರೂ ನಾನು ಹೇಗೆ ಮಾಡಿದೆ ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ ನಾನು ಆ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ಸೊ ನಿಮಗೆ ಬೇಕಾದ ಹಾಗೆ ನೀವು ಯೂಸ್ ಮಾಡಿ ನೀವು ಐಸ್ಲಿಂಗನ ಮಾಡ್ಕೋಬೋದು. ನೋಡಿ, ಇದೇ ನಾನು ಈ ವರ್ಷ ಮಾಡಿದಂಥ ಸಣ್ಣದಾದಂಥ ಚಿಕ್ಕ ಕ್ಯೂಟ್ ಆಗಿರುವಂಥ ಡೆಕೋರ್. ಅದ್ರ ಜೊತೆಗೆ ನೈವೇದ್ಯಕ್ಕೆ ಅಂತ ನಾನು ಈ ರೀತಿ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮುಗಿಸ್ಕೊಂಡೆ. ಕ್ವಿಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೋಡಿದ್ರಲ್ಲ, ಅಭಿಷೇಕ ಮತ್ತು ಆರತಿ ತುಂಬ ಚೆನ್ನಾಗಾಯ್ತಲ್ಲ. ಈಗ ಇನ್ನೊಂದು ದೇವಸ್ಥಾನದ ಕಡೆಗೆ ನಮ್ಮ ಪಯಣ. ಈ ದೇವಸ್ಥಾನದಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನ ಅಂತ ಹೇಳಿ ಮಾಡಿದ್ರು. ಹೋಗಿ ನಾವು ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದಾರಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಹಾಗಾಗಿ ಜನ ನಿಮಗೆ ನೋಡೋಕೆ ಸಿಗ್ತಾ ಇಲ್ಲ ಅಂದಿದ್ರೆ ತುಂಬಾ ಜನ ಸೇರ್ಕೊಂಡಿರೋರು. ಅದರಲ್ಲೂ ಭಾನುವಾರ ಬಂದ ಕಾರಣ ತುಂಬಾ ರಶ್ ಇತ್ತಂತೆ. ಆದರೆ ಈ ಜಾಗದಲ್ಲಿ ಅಷ್ಟಾಗಿ ನಾವು ಹೋದ ಸಮಯದಲ್ಲಿ ರಶ್ ಇರಲಿಲ್ಲ. ಹಾಗಾಗಿ ನಿಧಾನವಾಗಿ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡಿ ನಾವು ದೇವಸ್ಥಾನದ ಮುಖ್ಯ ದೇವರಾದ ಇಲ್ಲಿ ರಾಧಾಕೃಷ್ಣನ ಒಂದು ದರ್ಶನ ಮಾಡ್ಕೊಳ್ಳೋಣಂತೆ. ಹೌದು ಸ್ನೇಹಿತರೆ, ಇದು ರಾಧಾಕೃಷ್ಣ ಟೆಂಪಲ್ಲೇ ಇದು. ನಾನೀಗಾಗಲೇ ನಮ್ಮ ಚಾನಲಲ್ಲಿ ಈ ದೇವಸ್ಥಾನದ ಫುಲ್ ಟೂರನ್ನು ನಾನು ಶೇರ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಈಗ ಹೋಗಿ ನಾವು
ಇಲ್ಲಿ ನಡೀತಾ ಇದ್ದಂಥ ಸಂಗೀತ ಕಾರ್ಯಕ್ರಮದ ಸುಮಧುರವಾದ ಸಂಗೀತವನ್ನು ಕೇಳ್ಕೊಂಬರೋಣ. ಕಾರ್ಯಕ್ರಮದ ನಂತರ ಮತ್ತೆ ಭೇಟಿ ಆಗ್ತೀನಿ.
ಈ ವರ್ಷದ ಹಬ್ಬದ ವಿಡಿಯೋವನ್ನು ನಾನು ಸ್ವಲ್ಪ ವಿಭಿನ್ನವಾಗಿ ಎಡಿಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ಮನೆಯ ಕ್ವಿಕ್ಕಾಗಿ ಮಾಡಿದಂಥ ಒಂದು ಸಣ್ಣದಾದಂಥ ಡೆಕೋರ್, ರುದ್ರಾಭಿಷೇಕ, ನೈವೇದ್ಯಕ್ಕೆ ಮಾಡಿದಂಥ ಪದಾರ್ಥ, ನಂತರ ದೇವಸ್ಥಾನದ ಒಂದು ಸ್ಮಾಲ್ ಟ್ರಿಪ್. ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ ಈಗಾಗಲೇ ಗೊತ್ತಿದೆ ನಮ್ಮೂರಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಅಂತ. ಹಾಗಾಗಿ ಆದಷ್ಟು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ನಾನು ದೇವ್ರ ದರ್ಶನವನ್ನು ಮಾಡಿ ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.